ನಿಮಗೆ ಪ್ರಶ್ನೆ ಸರ್. ರಮೇಶ್ ಸರ್, ನೀವು ಹೇಳಿದ್ರಿ ಆಕ್ಚುಲಿ ಈ ಪಾತ್ರ ನಿಮಗೆ ಆಫರ್ ಮಾಡಿದಾಗ ಸ್ವಲ್ಪ ರೆಸಿಸ್ಟ್ ಮಾಡಿದ್ರಿ, ಬಟ್ ಆದ್ರೂ ಅವರು ಫೋರ್ಸ್ ಮಾಡಿದಾಗ ಒಪ್ಕೊಂಡ್ರಿ ಅಂತ. ಅದು ಯಾಕೆ? ಪ್ಲಸ್ ಆ ಪಾತ್ರವಾಗಿ ನಿಮ್ಮನ್ನು ನೋಡ್ಕೊಂಡಾಗ ನಿಮಗೆ ಹೇಗೆ ಅನಿಸ್ತು ಅಂತ. ಅಲ್ಲ, ರೆಸಿಸ್ಟ್ ಅಂದ್ರೆ ಅಂಡ್ ನನಗೇನಾಗ್ತಿತ್ತು ಅಂದ್ರೆ ಆ ಟೈಮಲ್ಲಿ ಬೇರೆ 3 ಫಿಲ್ಮ್ಸ್ ಹೀರೋ ಆಗಿ ಸೈನ್ ಮಾಡಿದ್ದೆ. ಸೊ ಇದರಲ್ಲಿ ಬಂದು ನನಗೆ ಒಂದೇ ರಿಕ್ವೆಸ್ಟ್ ಅವ್ರಿಗೆ, ನಾನು ಫಸ್ಟಿಂದ ಅದನ್ನೇ ಹೇಳಿದ್ದೀನಿ, ಈಗಲೂ ಅದನ್ನ ಹೇಳ್ತಾ ಇದ್ದೀನಿ. ಐ ಥಿಂಕ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ನಮಗೆ. ನನಗೇನಂದ್ರೆ ಅದು ಸರ್, ಅದು ನಾನು ಡಬಲ್ ಹೀರೋ ಆ ಥರ ಇದ್ರೆ ಮಾಡ್ತೀನಿ ಸರ್, ದಯವಿಟ್ಟು ಅಷ್ಟು ಪವರ್ ಇದೆಯಾ ಆ ರೋಲಲ್ಲಿ, ಆ ಥರ ಒಂದು ವ್ಯಾಲ್ಯೂ ಸಿಗುತ್ತಾ ಅಂತ. ಸರ್ ನೀವು ಬನ್ನಿ ಸರ್ ಮಾಡಿ ಸರ್ ಅಂತ ಅವ್ರು ಹೇಳ್ತಿದ್ರು. ಬಟ್ ಕೊನೆಗೆ ಐ ಆಮ್ ವೆರಿ ಹ್ಯಾಪಿ. ಕೊನೆಗೆ ಅವರು ಮಾಡಿರೋದು ಆ ಪಾತ್ರ ಆಗಲಿ, ಕೊನೆಯಲ್ಲಿ ಅವ್ರು ಕೊಟ್ಟಿರೋ ಟ್ವಿಸ್ಟ್ ಆಗಲಿ ನನಗೆ ಭಾಳ ಇಷ್ಟ ಆಗಿದೆ. ಸೊ ಐ ಥಿಂಕ್ ಗೊತ್ತಿಲ್ಲ, ಇಂಥ ಫಿಲ್ಮ್ಸ್ ಮಾಡಿದಾಗ ಏನಾಗುತ್ತೆ ಕೊನೆಗೆ ಎಡಿಟೆಡ್ ವರ್ಷನ್ ಹೇಗಿರುತ್ತೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಮಾಡಿರೋ ಸೀನ್ಸ್ ಒಂದು ನಮ್ಗೆ ತುಂಬ ಮಜಾ ಕೊಟ್ಟಿದೆ. ಬಟ್ ಕೊನೆಗೆ ಆ ಫಿಲ್ಮಲ್ಲಿ ಎಷ್ಟು ಶೂಟ್ ಮಾಡಿದ್ದಾರೆ, ಏನು ಉಳಿಯುತ್ತೆ ನಂಗೆ ಗೊತ್ತಿಲ್ಲ. ಬಟ್ ಶೂಟ್ ಮಾಡೋಂಥ ಪ್ರತಿಯೊಂದು ಸೀನ್ ನನಗಂತೂ ತುಂಬಾ ಖುಷಿ ಕೊಟ್ಟಿದೆ. ಪ್ರೇಮ್ ಸರ್, ಸಾರಿ ಸರ್, ಒಂದೇ ಒಂದು ಸ್ಮಾಲ್ ರಿಕ್ವೆಸ್ಟ್. ಎಲ್ಲರೂ ತುಂಬಾ ಜನ ಇರೋದ್ರಿಂದ ಒಂದೊಂದು ಪ್ರಶ್ನೆ ಕೇಳ್ಕೊಂಡ್ರೆ ಎಲ್ರಿಗೂ ಅವಕಾಶ. ಪ್ರೇಮ್ ಸರ್, ವೇದಿಕೆ ಮೇಲೆ ಮಾತಾಡ್ತಾ ಒಂದು ಗಂಭೀರ ವಿಚಾರ ಹೇಳಿದ್ರೆ, ಯಾಕಂದ್ರೆ ಈ ಟೀಸರ್ ನೋಡಿದ ಮುಂಬೈ ತಗೊಳ್ಳಿ, ಎಲ್ಲ ತಗೊಳ್ಳಿ, ನೀವು ನೋಡ್ತಾನೆ ಇದ್ದೀರಾ, ಕರ್ನಾಟಕ ಜನ ನೋಡ್ತಾನೆ ಇದ್ದಾರೆ. ಸೊ ಇಲ್ಲಿ ಯಾರೋ ಒಂದಷ್ಟು ಜನ ಆ ಥರದ್ದೊಂದು ಮಾಡಿದಾಗ ನಂಗೆ ತುಂಬ ಹರ್ಟ್ ಆಯ್ತು, ನೋವಾಯ್ತು. ಬೇರೆ ರಾಜ್ಯಗಳಲ್ಲೆಲ್ಲ ಕೊಂಡಾಡ್ತಿದ್ದಾರೆ, ನಮ್ಮ ರಾಜ್ಯದಲ್ಲಿ ನಮ್ಮನ್ನ ಯಾಕೆ ತುಳಿತಾರೆ ಅನ್ನೋದು ತುಂಬ ಹರ್ಟ್ ಆಯ್ತು ನನಗೆ. ಸೊ ಆ ದೃಷ್ಟಿಯಿಂದ ನಾನು ಮಾತಾಡಿದೆ. ನಾನು ಖಂಡಿತವಾಗ್ಲು ಅಂದರೆ ಅದನ್ನ ಮಾಡಬೇಡಿ ಅಂತ ಅಷ್ಟೇ, ಸಿಂಪಲ್. ನಾನು ಬೇರೆ ರಾಜ್ಯದಲ್ಲಿ ಹೋಗಿ ಹೆಮ್ಮೆಯಿಂದ ಹೇಳ್ಕೊತೀವಿ, ಆಮೇಲೆ ಅಲ್ಲೋಗಿ ನಿಂತಾಗ ಓ ಏನ್ರಿ ಸೌತ್ ಇಂಡಿಯನ್ ಜನ, ಅಬ್ಬಾ ಏನು ಕನ್ನಡ ಸಿನಿಮಾ ಈ ಥರ ಮಾಡ್ತಾರೆ ಅಂತಾರೆ. ಟೀಸರ್ ನೋಡಿದಾಗ, ಟೀಸರ್ ನೋಡ್ಬಿಟ್ಟು ಹಂಗೆ ಹೇಳ್ತಾರೆ ಎಲ್ಲರೂ. ಶಿಲ್ಪಾ ಶೆಟ್ಟಿ ಅವ್ರು ಬಾಂಬೆ ಪ್ರೆಸ್ ಮೀಟ್ ಮುಂದೆ ಹಂಗೆ ಅಂದರು, ಈ ಥರ ಮಾಡ್ತೀರಾ ನೀವು, ಅಯ್ಯೋ ನಂಗೆ ಗೊತ್ತೇನೇ ಇಲ್ಲ ಇಷ್ಟು ಅದ್ದೂರಿಯಾಗಿ ಈ ಮಟ್ಟಕ್ಕೆ ಅಂತ. ಅಂದರೆ ಅಷ್ಟು ಚಂದ ನಮಗೆ ಸಪೋರ್ಟ್ ನೋಡ್ಬಿಟ್ಟು ಹಂಗೆ ಹೇಳ್ತಾರೆ ಎಲ್ಲರೂ. ಶಿಲ್ಪಾ ಶೆಟ್ಟಿ ಅವ್ರು ಬಾಂಬೆ ಪ್ರೆಸ್ ಮೀಟ್ ಮುಂದೆ ಹಂಗೆ ಅಂದರು, ಈ ಥರ ಮಾಡ್ತೀರಾ ನೀವು, ಅಯ್ಯೋ ನಂಗೆ ಗೊತ್ತೇನೇ ಇಲ್ಲ ಇಷ್ಟು ಅದ್ದೂರಿಯಾಗಿ ಈ ಮಟ್ಟಕ್ಕೆ ಅಂತ. ಅಂದರೆ ಅಷ್ಟು ಚಂದ ನಮಗೆ ಸಪೋರ್ಟ್ ಸಿಗ್ಬೇಕಾರೆ ನಾನು ಹೇಳ್ತೀನಿ, ಮೀಡಿಯಾ ನಮಗೆ ಎಲ್ಲ ಕಡೆಯಿಂದ ಸಪೋರ್ಟ್ ಮಾಡ್ತಾರೆ, ಎಲ್ಲ ಕಡೆಯಿಂದ ಮಾಡ್ತಾರೆ. ಕೆಲವು ಪೀಪಲ್, ನಾನು ಹೇಳ್ತಾ ಇರೋದು ನಾಟ್ ಲೈಕ್ ಎನಿ, ಅದು ನಾನು ಅಡ್ರೆಸ್ ಮಾಡಿ ಹೇಳಲ್ಲ, ಅವ್ರಿಗೆ ಗೊತ್ತಾಗ್ಬೋದು ನಾನು ಮಾತಾಡ್ತಾ ಇದ್ರೆ ಎಲ್ಲೋ ಇದಾಗಿದೆ ಅಂತ. ಬಟ್ ನಮ್ಗೆ ಅದು ಹರ್ಟ್ ಆಯಿತು, ಅದರಿಂದ ಮಾತಾಡಿದ್ದೀನಿ ನಾನು. ಸೊ ಸಿಂಪಲ್, ನಮ್ಮ ಮನೇಲಿ ನಾವೇ ಕಿತ್ತಾಡ್ಕೊಂಡು ನಾವೇ ಹೊಡೆದಾಡ್ಕೊಂಡು ಸಾಯೋದ್ಕಿಂತ ಸೊ ದಯವಿಟ್ಟು ಎಲ್ಲ ಚೆನ್ನಾಗಿರೋಣ ಅಂತ ಒಂದು ಆಸಿಸ್ತೀನಿ ಅಷ್ಟೇ. ನನಗೆ ಇನ್ನೇನು ಉದ್ದೇಶ ಇಲ್ಲ ಬ್ರದರ್. ಸಿನಿಮಾ ಫೈನಲಿ ಸಿನಿಮಾ, ಇಲ್ಲಿ ಯಾರು ದೊಡ್ಡವರಂತೂ ಯಾರು ಇಲ್ಲ. ನಾವು ಜನಕ್ಕೆ ತಲುಪಿಸೋದು, ಸೊ ಜನನ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಇರೋದು ನಾವು. ಸೊ ಫೈನಲಿ ಇಲ್ಲಿ ಯಾವ ಹೀರೋ ಅದು ಇದು ಅಂತ ಯಾರು ಇಲ್ಲ ಅಕೌಂಟ್, ಓನ್ಲಿ ಸಿನಿಮಾನೇ ಹೀರೋ, ಒಬ್ಬ ನಿರ್ಮಾಪಕ ಹೀರೋ. ಅದಕ್ಕೆ ಸೊ ಸರ್, ಪ್ರೇಮ್ ಸರ್ ಇಲ್ಲಿ ಈ ಕಡೆ, ಧನು ಪಬ್ಲಿಕ್ ಟಿವಿಯಿಂದ. ಸರ್, ಹೇಳಮಗ್ನೆ, ಒಂದೇ ಕುಟುಂಬದವ್ರ ತರ ಇರಬೇಕು ಇಂಡಸ್ಟ್ರಿ ಅಂದ್ರೆ, ಮತ್ತೆ ಒಗ್ಗಟ್ಟಾಗಿರ್ಬೇಕು ಅಂತ ಹೇಳಿದ್ರಿ. ಸೊ ಇದು ಒಗ್ಗಟ್ಟಿನ ಕೊರತೆ ಏನಾದ್ರೂ ಕಾಣಿಸ್ತಾ ಇದೆಯಾ ಇಂಡಸ್ಟ್ರಿಯಲ್ಲಿ, ಹೇಗೆ ಅಂತ? ಕೊರತೆ ಅಂತೇಳಿ ಒಂಥರ ಇಂಡಸ್ಟ್ರಿ ಬಂದ್ಬಿಟ್ಟು ಈಗ ಹೆಂಗೆ ಅಂತಂದ್ರೆ, ಒಬ್ರು ಬಂದ್ರೆ ಒಬ್ರು ಹೋದ್ರೆ ಇನ್ನೊಬ್ರು ಓದ್ತಾ ಇರ್ತಾರೆ, ಒಬ್ರು ಒಂದು ಸಮುದ್ರ ಇದು. ಕೊರತೆ ಅನ್ನೋದು ಏನಾಗುತ್ತೆ, ನಮ್ಮಲ್ಲೇ ಜಾಸ್ತಿ ಕೊರತೆಗಳು ಕಂಡು ಬರ್ತಿರ್ತವೆ. ಸೊ ಅದನ್ನ ಸಾಲ್ವೇಷನ್ ಮಾಡ್ಕೊಂಡು ಹೋಗ್ಬೇಕು. ಈಗ ಅಪ್ಪಾಜಿದ್ದ ಟೈಮಲ್ಲಿ ಎಷ್ಟು ಚಂದ ಇತ್ತು. ಯಾರೋ ಒಂದ್ಸಲಿ ಎಲ್ಲ ಬಂದ್ರೋ ಒಂದು ಸಕ್ನೆ ಎಲ್ಲ ಹೋಗಿರೋರು, ಅಂಬರೀಷ್ ಅಣ್ಣ ಇದ್ದಾಗ ಬಂದ್ರೋ ಅಂತಂದಾಗ ಎಲ್ಲ ಹೋಗಿ ಕುಂತ್ಕೊಳ್ಳೋರು. ಈಗ ಯಾರು ಬಂದ್ರೋ ಯಾರೂ ಹೋಗಲ್ಲ. ಯಾರೋ ಪ್ರಾಬ್ಲಮ್ ಮಾಡಿದ್ರು ಯಾರು ಹೋಗಲ್ಲ. ಯಾರೋ ಒಂದು ತೊಂದರೆ ಆಯಿತು, ನಾವು ಯಾರು ಕಷ್ಟ ಹೇಳ್ಕೋಬೇಕಲ್ಲ, ಯಾರಿಗಾದ್ರೂ ಏನಾದರೂ ಸಮಥಿಂಗ್ ಹಿಂಗಾಯ್ತು ಅಂದಾಗ ಹೇಳ್ಕೋಬೇಕಲ್ಲ, ಯಾರು ಬರ್ತಾರೆ, ಯಾರು ಹೋಗ್ತಾರೆ. ಸೊ ಅದಕ್ಕೆ ಏನು ಮಾಡ್ತಾರೆ, ಅವ್ರವ್ರದೇ ಇಷ್ಟ, ಅವ್ರವ್ರದೇ ಬೆಳವಣಿಗೆ, ಅವ್ರವ್ರದೇ ಇದು. ಈಗ ಲೈಕ್ ಸಮುದ್ರ ಇದ್ದಂಗೆ, ಹೋಗಿ ಗುರು ನೀವು ಎಷ್ಟು ಈಜಕ್ಕೆ ಸಾಧ್ಯ ಅಷ್ಟು ಈಜಿ ಅಷ್ಟೇ. ಇದಕ್ಕೊಂದು ಸೊಲ್ಯೂಷನ್ಸ್ ಏನಾದರೂ ಇದೆಯಾ ಸರ್? ನಥಿಂಗ್ ಗುರು, ನಾನು ಆಫ್ಟರ್ ಆಲ್ ನಾನೊಬ್ಬ ಡೈರೆಕ್ಟ್ರು, ನಾನು ಯಾಕೆ ಗುರು ಸೊಲ್ಯೂಷನ್ ಕೊಡೋಕ್ಕೆ? ನಂದೇ 108 ಕಥೆಗಳು ಅಲ್ವಾ. ಸೊ ನಾನು ದೊಡ್ಡವನೂ ಅಲ್ಲ, ನಾನು ಅಷ್ಟು ಇನ್ನೂ ಬೆಳೆದೂ ಇಲ್ಲ. ನಾನು ಈಗ ನಂದು ಕೇಡಿ ಫಸ್ಟ್ ಸಿನಿಮಾ, ಇಂಡಸ್ಟ್ರಿ ಫಸ್ಟ್ ಸಿನಿಮಾ ನಂದು ಕೇಡಿ. ಸರ್, ಇತ್ತೀಚಿನ ದಿನದಲ್ಲಿ ಈ ಕೂಗು ಕೇಳಿ ಬರ್ತಾನೆ ಇದೆ. ಇತ್ತೀಚೆಗೆ ರಮ್ಯಾ ಅವರು ಕೂಡ ಒಂದು ಮಾತು ಹೇಳಿದ್ರು. ಸೊ ಈ ತರ ಕೂಗು ಆಗಾಗ ಕೇಳಿ ಬರ್ತಾ ಇದೆ, ಯಾಕೆ ಅಂತ? ಏನು ನಥಿಂಗ್ ಗೊತ್ತಿಲ್ಲ ಮಗನೇ, ಅದು ಅವ್ರವ್ರ ಇಚ್ಛೆ, ಅದು ಅವ್ರವ್ರ ಮೈಂಡೆಡ್, ಅವ್ರವ್ರ ಇಚ್ಛೆ ಅದು. ಸರ್, ಕೇಡಿ ಸಿನಿಮಾ ಬಗ್ಗೆ ಮಾತ್ರ ಕೇಳೋಣ. ಇಲ್ಲಿ ಮೇಡಮ್ ಮಾತಾಡಿ. ಪ್ರೇಮ್ ಸರ್ ಇಲ್ಲಿ ಅವರು ಮೇಡಮ್ ಒಂದ್ ಸೆಕೆಂಡ್, ಬ್ಯಾಕ್ ಟು ಬ್ಯಾಕ್ ಪ್ರಶ್ನೆಗಳಿದೆ. ನಮ್ದು ಒಂದೇ ಪ್ರಶ್ನೆ. ಹೌದಾ? ನಾನಿನ್ನು ಸ್ಟಾರ್ಟೇ ಮಾಡಿಲ್ಲ. ಸ್ಟಾರ್ಟೇ ಮಾಡಿಲ್ಲ. ನಾವು ಒಂದು